ನನ್ನ ಹತ್ರ 1 ಕೋಟಿ ಇದೆ, ಮನೆ ತಗೋಬೇಕು ಅಂತ ಇದ್ದೀನಿ. ನನ್ನ ಹತ್ರನೂ 1 ಕೋಟಿ ಇದೆ, ನಾನು ಮನೆ ತಗೋಬೇಕು. ನಾನು ಫುಲ್ ಕ್ಯಾಶ್ ನಲ್ಲಿ ಮನೆ ತಗೊಂತೀನಿ. ಯಾವ್ದೇ ರೀತಿ ಲೋನ್ ಬೇಡ, ಇಂಟ್ರೆಸ್ಟ್ ಸವಾಸ ಬೇಡ, ಸಿಂಪಲ್ ಜೀವನ. ನಾನು 20 ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀನಿ. 8% ಪ್ರಕಾರ 80 ಲಕ್ಷ ಲೋನ್ ತಗೊಂತೀನಿ 20 ವರ್ಷಕ್ಕೆ. ಫುಲ್ ಕ್ಯಾಶ್ ಇದ್ರೂನು ಲೋನ್ ಯಾಕೆ? ಸ್ವಲ್ಪ ತಡಿ, ನಾನು ಉಳಿದಿರೋ 80 ಲಕ್ಷನ 7% ರೇಟ್ ಪ್ರಕಾರ FD ನಲ್ಲಿ ಹಾಕ್ತೀನಿ 20 ವರ್ಷಕ್ಕೆ. ನನ್ ಡಿಸಿಷನ್ ಸರಿ ಇತ್ತು. ಯಾವ್ದೇ ರೀತಿ ಲೋನ್ ಇಲ್ಲ, ಟೆನ್ಷನ್ ಇಲ್ಲ. ನನ್ ಲೋನ್ ಕೂಡ ಮುಗ್ದಿದೆ. ನನ್ ಮನೆ ರೇಟ್ ಕೂಡ 3 ಪಟ್ಟು ಜಾಸ್ತಿನೂ ಆಗಿದೆ. ಆದ್ರೆ ನೀನು 80 ಲಕ್ಷ ಲೋನ್ ತಗೊಂಡೆ, ಇಂಟ್ರೆಸ್ಟ್ ಗೆ 80 ಲಕ್ಷ ಹೋಯ್ತಲ್ವಾ? ಈಗ ನಿನ್ ಮನೆ 1,80,00,000 ಬಿತ್ತು. ಹೌದು, 80 ಲಕ್ಷ ಇಂಟ್ರೆಸ್ಟ್ ಏನೋ ಹೋಯ್ತು. ಆದ್ರೆ ನಾನ್ FD ಮಾಡಿರೋದ್ ನೆನ್ಪಿದ್ಯಾ? ಅದು ಇವತ್ಗೆ 2,40,00,000 ಆಗಿದೆ. 80 ಲಕ್ಷ ಇಂಟ್ರೆಸ್ಟ್ ತಗೋದ್ರುನು ನನ್ಗೆ ಪ್ರಾಫಿಟ್ 1,60,00,000. ಇದು ಹೆಂಗ್ ಗುರು ಸಾಧ್ಯ? ಇದನ್ನೇ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ. ದುಡ್ಡನ್ನ ಬೆಳೆಸೋದೆ ಕಾಂಪೌಂಡಿಂಗ್. ದುಡ್ಡು ಇಟ್ಕೊಳೋದ್ ಮುಖ್ಯ ಅಲ್ಲ, ಸ್ಮಾರ್ಟ್ ಆಗಿ ಬಳಸೋದ್ ಮುಖ್ಯ. ಲೋನು ಬ್ಯಾಡ್ ಅಲ್ಲ, ಆದ್ರೆ ಸ್ಟ್ರಾಟಜಿ ಇಂಪಾರ್ಟೆಂಟ್. ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಯಾರು ಮನೆ ತಗೋಬೇಕು ಅಂತಿದ್ದೀರೋ ಅವ್ರಿಗೆ ಕಳಿಸಿ. ಹಾಗೂ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಮುಂದೆ ಯೂಸ್ ಆಗ್ಬೋದು. ಇದೇ ರೀತಿ ಫಿನಾನ್ಷಿಯಲ್ ಟಿಪ್ಸ್ಗೋಸ್ಕರ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದೆ ನಿಮ್ಗೂ ಸಹ ಯೂಸ್ ಆಗ್ಬೋದು.